ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ನೋಡ್ರಿ, ಇವತ್ತು ನಮ್ಮದು ಮ್ಯಾಚ್ ಐತಿ 7:30ಗೆ. ಯಾರ ಜೊತೆ? ಮುಂಬೈ ಹಿಂಬಾಲ. ಅದು ಅವರ ಒಂದು ತವ್ರ ಮನ್ಯಾಗ ರಾಯಪುರದಾಗ ಮ್ಯಾಚ್ ಐತಿರಿಪ್ಪ. ಹಿಂದಿನ ಮ್ಯಾಚ್ ನಾವು ಅಚಾನಕಾಗಿ ಸೋತ್ ಹೋದ್ರಿ. ನಾವೇನಾದ್ರು ಸೋಲು ಮಕ್ಕಳ ಕರೆ ಸ್ವಲ್ಪ ಮಳೆರಾಯ ನಮಗ ಅದು ಏನೋ ದುಶ್ಮನಿಕೆ ಆಯ್ತಿರಿ. ಅದು ನಾವು ಹೊತ್ತಿಗೆ ಗಿತಿಗೆ ಎಲ್ಲ ತೆಗಿಸಿ ನೋಡಿದ್ವಿ. ಕರೆ ಏನು ಹೊಂಡ ಬಾತಲ್ಲಿ, ಅಲ್ಲಿ ಏನು ಹೊಂಡ ಬಾತಲ್ಲಿ ಏನೋ ದೊಡ್ಡ ಜಟಿಲವಾದ ಸಮಸ್ಯೆ ಐತಿ. ಅದು ಮುಂದಿನ ದಿನ ಬಂದಾಗ ಅದೊಂದು ಸಮಸ್ಯೆ ಬಗೆಹರಿಸುನು. ಯಾಕಂದ್ರೆ ಈ ಮಳಿ ಬಂದಾಗ ಒಮ್ಮೆ ನಮ್ದು ಏನೋ RCB ಮ್ಯಾಗ ಹೊಡ್ತ ಐತಿ. ಅದು ಏನೋ ಒಂದು ಗುಟ್ಟ ಐತಿ. ಅದ್ ನನ್ನ ತತ್ವ ವಿಜ್ಞಾನಿಗಳು ಹೇಳಿಬಿಟ್ರು, ನಾವು ಇದು ಏನ್ ಅದ್ರ ಬಗ್ಗೆ ನೋಡ್ರಿ ಅಂತದನ್ನ ನಾವು ಬಾತಲಿ ಹಾಪಾಗಿ ಬಾತಲಿ ಕೆಡ್ಸ್ಕೊಂಡ್ರಿ. ಹಿಂಗಾಗಿ ಮಳಿ ಬಂದಾಗ ಸ್ವಲ್ಪ ನಾವು ಮ್ಯಾಚ್ಗಳು ನಮ್ಮ ಪ್ಲೇಯರ್ಗಳು ಯಾಕೋ ಹಿಂಗ್ ಮಾಡಾಕತ್ತಾವ. ಬ್ಯಾಟಿಂಗ್ ತೊಂದ್ರೆ ರನ್ ಬರಂಗಿಲ್ಲ, ಬೌಲಿಂಗ್ ತೊಂದ್ರೆ ವಿಕೆಟ್ ಬರಂಗಿಲ್ಲ. ಹಂಗಾಗಿ ಅದ್ ಸ್ವಲ್ಪ ಅದ್ರ ಏನ್ ನೋಡ್ರಿ ಅಂತ ಸಮಸ್ಯೆ ಅದಕ್ಕೆ ಪರಿಹಾರ ಕೊಟ್ಟೇವ್ರಿ. ಅದ್ ನೋಡು ಮುಂದಿನ ದಿನವಾದ ಏನೇನ್ ಆಕೈತೆ ಅನ್ನೋದ ಇವತ್ತಿನ ಮ್ಯಾಚ್ ಅನ್ನು ಸ್ವಲ್ಪ ನೋಡೋನು ಬರ್ಲಿ. ಏನ ಜಾಸ್ತಿ ಏನ್ ಕೊಟ್ಟಾಡು ಹೊಕ್ಕಾಡು ಅಂತ ಏನಿಲ್ರಿ. ಮುಂಬೈ ಎಂಬಲ್ಲಿ ಮ್ಯಾಚ್ ಐತಿ, ಹೊರತು ಹೊಡೆದ ಹೊಡಿತೀವಿ, 100ಕ್ಕೆ 100 ಹೊಡಿತೀವಿ. ಆ ಸೂಜಿ ಪರಕ್ ಐತಿ, ಸತತವಾಗಿ ಆಡು ಸೋತೀವಿ. ತಲಿ ಬಾಳ ಹಾಪ್ ಆಗ್ಯಾವ. ಆ ಕಡೆ ನಮ್ಮ ಪ್ಲೇಯರ್ದು ಹಾಪ್ ಆಗ್ಯಾವ, ಈ ಕಡೆ ಅಭಿಮಾನಿಗಳು ಹಾಪ್ ಆಗ್ಯಾವ. ಇಂಥ ಟೀಮ್ ರೀ, ಅಂತ ಟೀಮ್ ಅವ್ನು ಈ ಪವರ್ ಟೀಮ್ ಯಾವ್ದಾರು ಇದ್ರ ಅದು RCB ಟೀಮ್ ರೀ. ಇಂಥ ಟೀಮ್ ಹಿಂಗ್ ಮಾಡಾಕತ್ತ ಅಂತ ಕಾರಣ ಇರ್ತಾವ, ಸಿಕ್ಕಾಪಟ್ಟಿ 108 ಕಾರಣಗಳು ಇರ್ತಾವ. ಅವಕ್ಕಲ್ಲ ಎಲ್ಲ ಗೊತ್ತಾಗೋಲ್ ನಿಮಗ. ಅವೆಲ್ಲ ಆಡ್ಕೋತ ಹೊಂಟ್ರ ಪ್ಲೇಯರ್ ಮೇಲೆ ಕಣ್ಣು ಉಡ್ತಾವ, ಆ ಕಡೆ ಈ ಕಡೆ ಗಾಳಿ ಶಕ ಆಗಿರ್ತಾವ. ಏನ್ ಸಿಕ್ಕಾಪಟ್ಟಿ ಸುಡ್ಗಾಡ್ ಸಾಯ್ತ್ರಿ ರಾಮಾಯಣ ರೀ. ಈಗ ಒಬ್ಬರು ಬೆಳ್ಯಾಕತ್ತಾರದ, ಇನ್ನೊಬ್ರಿಗೆ ಆಗಿ ಬರುದಿಲ್ಲ. ಅದಕ್ಕ ಸಾಮಾನ್ಯವಾಗಿ ಇದು ಹಳಿ ಸಂಪ್ರದಾಯ ಹಿರಿಯರ ಕಾಲದಿಂದನೂ ಬಂದಿದ ಅದ. ಒಬ್ಬ ಮ್ಯಾಗ ಹತ್ತರದ ಒಬ್ಬ ಕಾಲ್ ಎಳ್ಯಾಕ ಇದ್ದ ಇರ್ತಾರಿ. ಹಂಗಾಗಿ ಇವತ್ತಿನ ದಿನಮಾನದಾಗ ಏನಾಗೈತಿ ಅಂದ್ರ ಸ್ವಲ್ಪ RCB ಮ್ಯಾಗ ಆ ಕಡೆ ಈ ಕಡೆ ಕಣ್ಣು ಬಿದ್ದಾವ. ಅವೆಲ್ಲ ಒಂದಿನ ಕಣ್ಣ ಖಾರ ಹೋಗಿತ್ತಾವ, ಒಂದಿನ ಖಾರ ಹಾಕಿ ಬಿಟ್ಟು ಇರ್ಲಿ ಅದ. ಇವತ್ತಿನ ಮ್ಯಾಚ್ ಏನೈತಿ 7:30 ಐತಿ. ಅದ ತಿಂಡಿ ಕಣಲ್ಲ ಅನ್ನೋ ಮ್ಯಾಚ್ ಐತಿ. ನೋಡ್ರಿ, ನಮ್ದು RCB ಪಾಯಿಂಟ್ಸ್ ಟೇಬಲ್ದಾಗ 3ನೇ ಸ್ಥಾನಕ್ಕೆ ಐತಿ. ಅದು ಮುಂಬೈ ಅವರು ಲಾಸ್ಟ್ನೇದಿಂದ 2ನೇ ಸ್ಥಾನಕ್ಕೆ ಅದಾರ. ಸ್ವಲ್ಪ ನಾವು ಹಿಂಗ ಹೇಳ್ತೀವಿ, ಅವ್ರಿಗೂ ಸ್ವಲ್ಪ ಮರ್ಯಾದೆ ಇರ್ಲತ್ತಂದ ಅದಕ್ಕೆ ಲಾಸ್ಟ್ನೇದಿಂದ 2ನೇ ಸ್ಥಾನಕ್ಕೆ ಅದಾರ. ಅವ್ರು ಎಲ್ಲಿ ಅವ್ರು ಹಂತಕ್ಕೆ ಅದಾರ. ಅವ್ರ ಆಲ್ರೆಡಿ ಹೊರಗೆ ಹೋಗ್ಬಿಟ್ಟಾರೆ. ಅವ್ರ ಪ್ಲೇ ಆಫ್ದಿಂದ ಕ್ವಾಲಿಫೈ ಆಗಿಲ್ರಿ. ಅವ್ರ ಹೊರಗೆ ಹೋಗ್ಬಿಟ್ಟಾರ. ಅವ್ರ ಅದು ಈ ವರ್ಷ ಅವ್ರು ಕನಸು ಪಟ್ಬಿಟ್ಟಾರ. ಹಂಗಂತ ನಾವೇನು ಅವ್ರನ್ನೇನು ಭಾಳ ಕೀಳಾಗಿ ನೋಡಂಗಿಲ್ರಿಪ್ಪ. ನಮ್ಮ RCB ವಿರುದ್ಧ ಯಾವ ಸಿಡುದು ಯಾವತ್ತಾವ ಹೇಳಾಕ ಬರೋದಿಲ್ಲ. ಅವು ಏನ್ ದುಶ್ಮನಿಗೆ ಏನೈತೆ ಅವಲ್ಲ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಏನೈತಿ ಆ ಪಕ್ಕ 100ಕ್ಕೆ 100 ಬರ್ ಇಟ್ಕೊಂಡ್ಬಿಟ್ರಿ. ಇವತ್ತಿನ ಮ್ಯಾಚ್ ನಮ್ಮದ ಅದ. ಇವತ್ತ ಹಾಕನ್ ಸುದ್ದಿ ಪರ್ಕದ. ಇವತ್ತ ನಮ್ಮ ಪ್ಲೇಯರ್ಗಳು ಭಾಳ ತಲಿಕಟ್ ನಿಂತಾವ್ರಿಪ್ಪ. ನಮ್ಮ ಕಿಂಗ್ ಸಾಹೇಬ್ರಂತೂ ತಲಿ ಹಾಪ್ ಆಗಿರ್ತದ. ಆ ಕಡೆ ಬೆತ್ತಲ್ ಅವರು 4 ಮ್ಯಾಚ್ ಆತ, ಅವರು ಯಾಕೋ ಕೈ ಹಿಡಿಬಾರಾಗ್ಯಾರ. ಈ ಕಡೆ ದೇವದತ್ ಪಡಿಕಲ್ ಅವರು ಪೋಲ ಹಿಂಡಿ ನಿತ್ತ ಬಿಟ್ಟಾರ. ಅವ್ರ ಪಡಿತ ನಮ್ಮ ಕ್ಯಾಪ್ಟನ್ ಅಂತ ಮಾನ್ಯ ಸಲ ಹೋರಾಟ ಮಾಡಿ ಸ್ವಲ್ಪ ಎಲ್ಲೂ ಎಡವಟ್ಟಾಗಿ ಉಗಿತಾರ. ಬರ್ರಿ ನೀವು, ಇಲ್ಲ ಸುದ್ದಿ ಪರ್ಕತ್ತದ. ಅವತ್ತು ಊರಿನ ಹಚ್ಚುದು ಕರೆ ಇರ್ಲಿ. ಟೇಮ್ ಡೈವರ್ ಅವರು ಮೊನ್ನೆ ಚಾನ್ಸ್ ಸಿಕ್ಕಿತ್ತು, ತೋರ್ಸಿರ್ ಕರೆ ಪವರ್ ಅನ್ನೋ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆತ್ರಿ. ಇರ್ಲಿ, ಶಪಾಡು ಅವರು ಪ್ರಯತ್ನ ಪಟ್ಟಾರ, ಎಲ್ಲರೂ ಪ್ರಯತ್ನ ಪಟ್ಟಾರ. ಇರ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಹೆಂಗ್ ಇರ್ಬೋದು ಇವತ್ತಿನ ಒಂದು ಟೀಮ್ದೊಳಗೆ. ಹೆಂಗಂದ್ರೆ ಸ್ವಲ್ಪ ಜಿತೇಶ್ ಶರ್ಮಾ ಅವ್ರನ್ನ ಸ್ವಲ್ಪ ರೆಸ್ಟ್ ಕೊಡ್ಬೇಕಾಗಿದೆ ಅವ್ರಿಗೆ. ಪಾಪ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟ ಒಳಗ ವೆಂಕಟೇಶ್ ಅಯ್ಯರ್ ಅಂತ ಪ್ಲೇಯರ್ಗಳನ್ನ ಅದಾವ. ನಮ್ಮ ಕಡೆಯಿಂದ ಭಾಳ ಪ್ಲೇಯರ್ಗಳು ಅದಾವ. ಅವೆಲ್ಲ ಪಾಪ ಬೆಳಕಿಗೆ ಬರೋಕೆ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕಾಗ್ತದ. ಒಂದು ಅವಕಾಶ ಕೊಟ್ಟು ನೋಡ್ಬೇಕಾಗ್ತಾರೆ. ಏನೋ ಅವ್ರನ್ನ ಆಡ್ಸೋರು ಅದನ್ನ ಹೇಳಕ್ ಬರಂಗಿಲ್ರಿಪ್ಪ. ಅದು ನಮ್ಮ ಕೈಯಾಗಿಲ್ಲ. ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾರಲ್ಲ ಅವರಿಗೆ ಸಂಬಂಧಪಟ್ಟಿದ. ಆದ್ರೆ ಇವತ್ತಿನ ಮ್ಯಾಚ್ ಇವತ್ತು ಹೊಡೆಯಬೇಕಾ. ಇವತ್ತ ಸುದ್ದಿ ಪರಕ್ ಅದ. ಮತ್ತೆ ಹೇಳ್ತಾನ ತಲೆ ಹಾಪ್ ಆಗ್ಯಾವ ನಮಗ. ಇವತ್ತು ಮ್ಯಾಚ್ ಹೊಡೆದ ಒಟ್ಟ ಹೊಡೆದ ಕಡಿಕೆ ಮಾಡಿ ಧೂಳಿ ಪಟ ಹಾರಿಸ್ಬಿಡುದ್ರಿ. ಫಸ್ಟ್ ಬ್ಯಾಟಿಂಗ್ ಏನಾದ್ರು ತಗೊಂಡ್ರೆ ಇವತ್ತು 250 ನಕ್ಕಿ ಬೀಳೋದು ಗ್ಯಾರಂಟಿನ. ಮತ್ ಹೇಳ್ತಾನ ತಲಿ ಹಾಪ್ ಆಗಿ ನಿಂತ ನಮ್ಮ ಪ್ಲೇಯರ್ಗಳು 250 ಬೀಳುದು ನಕ್ಕಿನ. ಫಸ್ಟ್ ಬೌಲಿಂಗ್ ಏನಾದ್ರು ತಗೊಂಡ್ರದ ಅವ್ರ 200 ಒಳಗ ಮಟಾಶ್ ಮಾಡೋದು ಅಂತ ಗ್ಯಾರಂಟಿ ರೀ. ಫಸ್ಟ್ ಏನಾದ್ರು RCB ಬ್ಯಾಟಿಂಗ್ ತಗೊಂಡ್ರ ಎಷ್ಟು ಹೊಡಿಬಹುದು ಅನ್ನೋದು ನೀವು ಕಾಮೆಂಟ್ ಹಾಕತ್ ಬರಿ. ಆಮೇಲೆ ಎಷ್ಟು ಕೈಟಿ ಹಾಕಬಹುದು ಬೌಲಿಂಗ್ ತಗೊಂಡ್ರದ ಅದನ್ನೂ ಒಂದು ಕಾಮೆಂಟ್ ಹಾಕುತ್ ಬರಿ. ಆ ಕಡೆ ಪ್ಲೇಯರ್ಗಳು ಹೇಳ್ಕೊಂಗ ಏನಿಲ್ರಲ್ಲಿ. ಯಾಕಂದ್ರೆ ಟೀಮ್ದಾಗ ಎಲ್ಲ ಸ್ವಲ್ಪ ರೋಹಿತ್ ಶರ್ಮಾ ಅವ್ರು ಅವಾಗ ಫಾರ್ಮ್ ಬಂದಿರ್ತಾರ. ಅವ್ರು ಫಾರ್ಮ್ ಬಂದಾಗ ಒಮ್ಮೆ ಮ್ಯಾಚ್ ಗೆದ್ದಾರ. ಅವ್ರು ಹೇಳ್ಕೊಂಗಂದ್ರ 10 ಮ್ಯಾಚ್ದಾಗ ಅವ್ರು 7 ಮ್ಯಾಚ್ ಸೋತಾರ, ಒಂದ್ 3 ಮ್ಯಾಚ್ ಗೆದ್ದಾರ ಅವ್ರ. ಆ ಕಡೆ ಯಾವ ಪ್ಲೇಯರ್ ಹಂಗಂಗಾರಿ. ಆ ಕಡೆ ರೋಹಿತ್ ಶರ್ಮಾ ಅವ್ರು ಬಿಟ್ರ ಪಾಂಡ್ಯ ಅವ್ರು ಹೋರಾಟ ಮಾಡಾಕತ್ತಾರ ಅವ್ರೊಬ್ರ. ಅದ್ ಬಿಟ್ರ ಹಂಗೇನ್ ಹೇಳ್ಕೊಂಗ ಏನಿಲ್ರಿ. ಪಾಪ ಬುಮ್ರಾ ಅವ್ರದ್ದು ಟೈಮ ಸರಿ ಇಲ್ಲ ಈ ಸೀಸನ್ದಾಗ. ಒಳ್ಳೆ ಬೌಲರ್ ಅವ್ರು. ನಮ್ಮ ಇಂಡಿಯನ್ ಟೀಮ್ ಅಂತ ಬಂದ್ರೆ ಬುಮ್ರಾ ಅವ್ರ ಬೆಸ್ಟ್ ಬೌಲರ್. ಜಗತ್ತಿನ ಶ್ರೇಷ್ಠ ಬೌಲರ್ ಅವರು ಒಬ್ರು ಬರ್ತಾರ. ಬಟ್ ಅವ್ರಿಗೆ ಈ ಸೀಸನ್ದಾಗ ಬ್ಯಾಡ್ ಲಕ್ ಹೈತ್ ಬಿಟ್ಟದ. ಅವ್ರು ಶನಿ ಹತ್ತದ. ಇರ್ಲಿ, ಅವ್ರ ಶನಿಯಿಂದ ಆದಷ್ಟು ಬೇಗ ಹೊರಗೆ ಬರ್ಬೇಕಾಗ್ತದ. ನಾವು ಪ್ರೇರೇಪಣೆ ಮಾಡ್ತಾನೆ ಇರ್ಲಿ ಅವನು. ಆ ಕಡೆ ಅವ್ರು 5 ಕಪ್ ಗೆದ್ದಾರ. ಅವ್ರ ನಮ್ಮ ಕಡೆ ಅವ್ರು 1 ಗೆದ್ದಾರ. ನಮಗ್ ಕಪ್ ಇಂಪಾರ್ಟೆಂಟ್ ಅಲ್ರಿಪ್ಪ. ನಮಗ್ 5 ಜನ್ಮಗ ಆಗುವಷ್ಟ ಮನಸ್ಸು ಗೆದ್ದಾರ ನಮ್ಮ RCB ಅವ್ರ. ಆದ್ ನಮಗ್ ಸಾಕ್ರಿ. ಅದ ನಮಗ ಅವ್ನ RCB ಅಭಿಮಾನಿಗಳ ಅವ್ನವ್ನ ಸಾಯುತಕ ಅಭಿಮಾನಿಯಾಗಿ ಇರ್ತಾರಂದ್ರ ಈ ಒಂದು ಕಾರಣಕ್ಕೆ ಇರ್ತಾರೆ. ಬೇರೆ ಯಾವ ಕಾರಣಕ್ಕಲ್ಲ. 10 ಕಪ್ ಗೆದ್ರು 20 ಕಪ್ ಗೆದ್ರು ಕಪ್ ಲೆಕ್ಕಕ್ಕೆ ಬರಂಗಿಲ್ಲ ನಮ್ಗೆ.
ನಮ್ಮ ಇರೋ ವ್ಯಾಲ್ಯೂಗೆ ಅವ್ನವ್ನ ಕಪ್ಪಲ್ಲ ಅವ್ರ ಅಪ್ಪನ ಖರೀದಿ ಮಾಡೋಟ್ ಪವರ್ ಐತ್ ಖರೆ ನಮ್ ತಕ ಅದೆಲ್ಲ ಅಂತಾವೆಲ್ಲ ಸೆಗಣತನ ಬುಜ್ಜಿ ನಾವ್ ಮಾಡಂಗಿಲ್ರಿಪ್ಪ. ನಾವು ಹೊಡೆದ್ರ ನಿಯತ್ತಾಗೆ ಹೊಡಿದಾವ್ ನಾವು ನಿಯತ್ತತ್ತ ಬಂದ್ರ ನೀರ್ಗತ ತಿಳಿರಿ ನಾವು ಮೊದ್ಲೇ ಹಾಕತ್ತ ನಮ್ಮ RCB ಅಭಿಮಾನಿಗಳು ಆತು, ನಮ್ಮ RCB ಟೀಮ್ ಆತು, RCB ಪ್ಲೇಯರ್ಗಳು ಆತು. ಆ ನಿಯತ್ ನಮ್ ಬಗ್ಗೆ ನಮ್ ಮುಂದ್ ಬಂದ್ ನಿಯತ್ ಬಗ್ಗೆ ನೀವು ಮಾತಾಡಕ್ ಹೋಗಂಗಿಲ್ರಿ ಮೊದ್ಲ ಹತ್ತನ. ಇದೊಂದು ವಿಷಯದಾಗ ನಾವು ರಾಜಿ ಗೀಜಿ ಆಗೋ ಮಾತ ಇಲ್ರಿ. ಆ ಇವತ್ತು ಮ್ಯಾಚ್ ಐತಿ ಅದು ಇರ್ಲಿ ಅವ್ನವ್ನು ಇವತ್ತು ಏನಾಗೈತಿ ಆಗ್ಲಿ ಇವತ್ತು ಈ ಸಲ ಇವತ್ತು ಮ್ಯಾಚ್ ಹೊಡಿದಂತ ಗ್ಯಾರಂಟಿ ಆಗಿಬಿಟ್ಟದ. ಇನ್ನು ನಾವು ಜಾಸ್ತಿ ಹಾಕುವಂಗಿಲ್ರಿಪ್ಪ ನಾವ್ ಒಟ್ಟ ಹೇಳ್ತಾನ. ಆ ಇವತ್ತು ಮ್ಯಾಚ್ ಅದಕ್ಕೆ ಹೊಡಿದಾದ ಇವತ್ತ ಬೇಕಾದ ಟೈಮ್ ಆಗಲ್ರಿ 12 ಅಲ್ಲ 1 ಗಂಟೆ ಆಗ್ಲಿ ಬರ್ತಾನ. ಮ್ಯಾಚ್ ಮುಗಿದ್ಮ್ಯಾಕ ಒಂದು ಫುಲ್ ಗಿಂಡಿ ಕಣಲ್ಲ ಅಲ್ಲ ಅವನವ್ನು ಸುದ್ದಿ ಪರಕ್ ಆಗುವಂತ ಒಂದು ರಿವ್ಯೂ ಬಂದ ಬರ್ತದ. ಸ್ವಲ್ಪ ವಿಡಿಯೋ ಬರೋಕ್ ಲೇಟ್ ಹೆಚ್ಚ ಕಡಿಮೆ ಆಗ್ಬೋದ್ರಿ. ಯಾಕಂದ್ರೆ ಮೊಬೈಲ್ದಾಗ ಶೂಟ್ ಮಾಡಿ ಮೊಬೈಲ್ದಾಗ ಎಡಿಟ್ ಮಾಡಿ ಹಾಕಬೇಕಾದ್ರೆ ನಮ್ದು ಹರ್ದ್ ಹೈನ್ಯಾಣ ಆಗಿರ್ತದ. ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರ ಹೊಟ್ಟೆ ಹಾಕೊಂಡ್ಬಿಡುತ್ತ. ರಾತ್ರಿನ ನೋಡೋಕತ್ತ ಏನ್ ನನಗೇನ ರೂಲ್ಸ್ ಇಲ್ರಿ. ಬೆಳಿಗ್ಗೆ ನೋಡ್ರಿ ಸಾಕು ನಮಗ. ಮತ್ತೇನೈತಿ ವಿಡಿಯೋ ಮುಗಿದ್ಮ್ಯಾಗ ಸಾರಿ ಮ್ಯಾಚ್ ಮುಗಿದ್ಮ್ಯಾಗ ಬರ್ತನ್ರಿ. ಅಲ್ಲಿವರೆಗೂ ನಮಸ್ಕಾರಿ. ಯೂಟ್ಯೂಬ್ದಾಗ ನೋಡ್ಕೊತ ಸಬ್ಸ್ಕ್ರೈಬ್ ಮಾಡ್ರಿ, ಫೇಸ್ಬುಕ್ ನೋಡ್ಕೊತಾರ ಫಾಲೋ ಮಾಡ್ರಿ. ಹಂಗ RCB ಅಭಿಮಾನಿಗಳಿಗೆ ಶೇರ್ ಮಾಡ್ರಿ.